ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಬೆಂಗಳೂರು ದೇಶದ ಸಿಲಿಕಾನ್ ಸಿಟಿ, ಕೋಟಿ ಜನರ ಕನಸಿನ ನಗರಿ. ಈ ಮಹಾನಗರದ ರಾಜಕಾರಣ ಅಷ್ಟು ಸುಲಭ ಅಲ್ಲ. ರಾಜಧಾನಿ ಬೆಂಗಳೂರು ರಾಜಕೀಯದಲ್ಲಿ ಹತ್ತಾರು ನಾಯಕರಿರಬಹುದು, ಆದರೆ ಸಿಲಿಕಾನ್ ಸಿಟಿಯ ನಾಡಿ ಮಿಡಿತ ಏಕೈಕ ಲೋಕಲ್ ಲೀಡರ್ ಅಂದ್ರೆ ಅದು ರಾಮಲಿಂಗ ರೆಡ್ಡಿ. ಅಬ್ಬರ ಆರ್ಭಟ ಇಲ್ಲದ ರೆಡ್ಡಿ ಗೇಮ್ ಚೇಂಜರ್, ಸೈಲೆಂಟ್ ಆಪರೇಷನ್, ವೈಲೆಂಟ್ ರಿಸಲ್ಟ್ ಮ್ಯಾನ್. ಮೊನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಸಂಪುಟ ಸೇರಿದ್ದ ರೆಡ್ಡಿ ಖಾತೆ ವಿಚಾರಕ್ಕೆ ಖ್ಯಾತೆ ತೆಗೆದಿದ್ದಾರೆ. ಅಷ್ಟಕ್ಕೂ ಬೇರೆ ಖಾತೆಗಳಿಗೆ ಹೋಲಿಸಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ. ಹಾಗಾಗಿ ಯಾಕೆ ಆ ಖಾತೆಗೆ ಡಿಮ್ಯಾಂಡ್ ಅನ್ನೋದನ್ನ ಹೇಳ್ತೀನಿ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಬೆಂಗಳೂರು ರಾಜ್ಯದ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಆಗಿರೋದ್ರಿಂದ ಈ ಇಲಾಖೆಗೆ ಹೆಚ್ಚಿನ ಮಹತ್ವ ಇದೆ. ಬೃಹತ್ ಬಜೆಟ್ ಮತ್ತು ಅಭಿವೃದ್ಧಿ ಯೋಜನೆಗಳು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಮೆಟ್ರೋ, ರಸ್ತೆ, ಸುರಂಗ ಮಾರ್ಗ, ಕೆರೆ ಅಭಿವೃದ್ಧಿ, ಟ್ರಾಫಿಕ್ ನಿರ್ವಹಣೆ ಸೇರಿದಂತೆ ದೊಡ್ಡ ಯೋಜನೆಗಳ ಮೇಲ್ವಿಚಾರಣೆ ಮಾಡೋ ಅವಕಾಶ ಸಿಗುತ್ತೆ. ಜಿಬಿಎ, ಬಿಡಿಎ, ಬಿಡಬ್ಲ್ಯೂಎಸ್ಎಸ್ಪಿ ಸೇರಿದಂತೆ ಹಲವು ಪ್ರಮುಖ ಸಂಸ್ಥೆಗಳ ಮೇಲೆ ಪ್ರಭಾವ ಹೊಂದೋ ಅವಕಾಶ ಇರುತ್ತೆ. ಬೆಂಗಳೂರಲ್ಲಿ ಕೈಗೊಳ್ಳೋ ಅಭಿವೃದ್ಧಿ ಕಾಮಗಾರಿಗಳಿದೆಯಲ್ಲ, ರಾಜ್ಯದಾದ್ಯಂತ ರಾಜಕೀಯವಾಗಿ ಹೆಚ್ಚು ಗಮನ ಸೆಳೆಯುತ್ತೆ. ನಗರದ ಮತದಾರರ ಮೇಲೆ ನೇರ ಪ್ರಭಾವ ಬೀರೋ ಇಲಾಖೆ ಆಗಿರೋದ್ರಿಂದ ರಾಜಕೀಯವಾಗಿ ಲಾಭದಾಯಕ ಅಂತ ಪರಿಗಣಿಸಲಾಗುತ್ತೆ. ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಅನೇಕ ನಾಯಕರು ಈ ಖಾತೆ ಪಡೆಯೋಕೆ ಜಿದ್ದಿಗೆ ಬಿದ್ದಿದ್ದಾರೆ. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ, ಯಾಕೆ ಬೆಂಗಳೂರು ಅಭಿವೃದ್ಧಿ ಡಿಮ್ಯಾಂಡ್ ಅಂತ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.